ಸಮಯದಲ್ಲಿ ಕೂಡ ಸತ್ಯವೇದದಲ್ಲಿ ನಾವು ತುಂಬ ಸಮಯಗಳಲ್ಲಿ ದಿಗ್ಭ್ರಮೆಗೊಳ್ಳುವವರಾಗಿಯೂ ಅಥವಾ ಏನು ಮಾಡಬೇಕು ಎಂಬುದಾಗಿ ಅನೇಕ ಸಮಯಗಳಲ್ಲಿ ನಮ್ಮ ಹೃದಯವು ನಮ್ಮೊಳಗೆ ಎರಡು ಕಾರ್ಯದಲ್ಲಿ ಬಹು ಸಂಚಲವನ್ನು ಅನುಭವಿಸುತ್ತೆ. ಅದಕ್ಕೆ ಯೆಶಾಯ ಪ್ರವಾದಿ ಅದರ ಕುರಿತು ಪ್ರಕಾರ ಹೇಳಿದ್ದಾನೆ. 41ನೇ ಅಧ್ಯಾಯ 10ನೇ ವಾಕ್ಯ ಓದಿ ಫಸ್ಟ್. ಕಳವಳಗೊಳ್ಳದಿರು, ದಿಗ್ಭ್ರಮೆ ಕೊಳ್ಳದಿರು. ಆ ವಾಕ್ಯದಲ್ಲಿ ಕಳವಳಗೊಳ್ಳದಿರು, ದಿಗ್ಭ್ರಮೆ ಕೊಳ್ಳದಿರು. ಈ ಸಮಯದಲ್ಲಿ ವಿಶೇಷವಾಗಿ ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಅನುಭವದಲ್ಲಿ ಇರುವಂತ ಅನೇಕ ಕಾರ್ಯಗಳನ್ನು ದೇವರು ನೋಡ್ತಾರೆ. ನಿಮ್ಮ ಮನಸ್ಸನ್ನು ನೋಡಿ, ಅಂದ್ರೆ ದೇವರ ಮಕ್ಕಳ ಮನಸ್ಸನ್ನು ನೋಡಿ ಕಳವಳಗೊಳ್ಳಬೇಡ, ದಿಗ್ಭ್ರಮೆ ಕೊಳ್ಳಬೇಡ. ಇದು ಯೆಶಾಯ ಮೂಲಕವಾಗಿರುವಂತ ಒಂದು ಪ್ರವಾದನೆ ವಾಕ್ಯ. ಇದು ಎಲ್ಲ ಕಾಲದಲ್ಲಿಯೂ ಎಲ್ಲಾ ಜನರಿಗೆ ತೆಗೆದುಕೊಳ್ಳುವಂತ ಒಂದು ಅದ್ಭುತವಾಗಿರುವ ಒಂದು ಸಂದೇಶ. ಈ ಸಮಯದಲ್ಲಿ ನಿಮ್ಮ ಹೃದಯಗಳನ್ನ, ನಿಮ್ಮ ಮನಸ್ಸನ್ನ ಒಂದು ವೇಳೆ ಕಳವಳಗೊಳ್ತಾ ಇದೆಯೋ, ದಿಗ್ಭ್ರಮೆಗೊಳ್ಳುತ್ತಾ ಇದೆಯೋ, ಅದಕ್ಕೆ ಕಾರಣಗಳು ಏನು ಅಂತ ಅನುಭವವು ನಿಮ್ಮಲ್ಲಿ ಇರುವ ಸಮಯಗಳಲ್ಲಿ, ಅಥವಾ ನೀವು ಅಂತ ಅನುಭವದಲ್ಲಿ ಬರುವ ಸಮಯಗಳಲ್ಲಿ ನೀವು ಹೇಗೆ ದೇವರಲ್ಲಿ ಜಯ ಹೊಂದಬೇಕು, ಅಥವಾ ದೇವರು ನಿಮಗೆ ಇವುಗಳಿಂದ ಹೇಗೆ ಬಿಡುಗಡೆ ಮಾಡಿ ಕಳವಳಗೊಳ್ಳಬೇಡ, ದಿಗ್ಭ್ರಮೆಗೊಳ್ಳಬೇಡ ಎಂದು ಹೇಳುವ ದೇವರ ಶಬ್ದವನ್ನ ನಾವು ಅರಿತು ಧೈರ್ಯವಾಗಿ ನಿಂತು ಗೆಲ್ಲಬಹುದು. ಹಲ್ಲೆಲೂಯಾ. ಯೆಶಾಯ ಪ್ರವಾದಿ ಕಾಲವು ಬೈಬಲಲ್ಲಿ ಇಡೀ ಬೈಬಲನ್ನು ಒಟ್ಟುಗೂಡಿಸಿ ಎಲ್ಲ ಸತ್ಯಗಳನ್ನು ಗ್ರಹಿಸಿ ಬರೆಯಲ್ಪಟ್ಟ ಒಂದು ದೊಡ್ಡ ಪ್ರವಾದಿ ಪುಸ್ತಕ ಯೆಶಾಯ ಪ್ರವಾದಿ ಪುಸ್ತಕ. ಈ 66 ಅಧ್ಯಾಯಗಳಲ್ಲಿ ಇರುವಂತಹ ಪ್ರವಾದಿಯಾಗಿರುವ ಯೆಶಾಯ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ಹೆಚ್ಚಾಗಿ ಕಳವಳಗೊಳ್ಳುವಾಗ, ದಿಗ್ಭ್ರಮೆಗೊಳ್ಳುವಾಗ ಅವರಿಗೆ ಆಳವಾಗಿ ದೇವರವರ ಜೊತೆ ಇದ್ದಾರೆ ಎಂಬುದಾಗಿ ಹೇಳುವಂತ ಒಂದು ಅದ್ಭುತವಾಗಿರುವ ಸಂದೇಶವು ಆದಿ ಮೊದಲುಗೊಂಡು ಆದಾಮನನ್ನು ಕೂಡ ದೇವರು ಏನೇನು ತೋಟದಿಂದ ಹೊರಗೆ ತಳ್ಳಿದಾಗ ಅವನು ಭಯಪಡುವವನಾಗಿ, ಈ ಲೋಕದ ಜೀವನವನ್ನು ಕುರಿತು ಬಹಳ ಕಷ್ಟಕ್ಕೆ ಒಳಪಟ್ಟು ಕಳವಳಗೊಳ್ಳುವವನಾಗಿ, ದಿಗ್ಭ್ರಮೆಗೊಳ್ಳುವವನಾಗಿ ಆಗುವಾಗ ದೇವರು ಅವನಿಗೆ ಒಂದು ವಾಗ್ದಾನ ಕೊಡ್ತಾರೆ. ಈಗೋ ನಿನ್ನ ಸಂತತಿಗೂ ಸ್ತ್ರೀಯ ಸಂತತಿಗೂ ಅಂದರೆ ಅಲ್ಲಿ ಅವರನ್ನು ಕಳಿಸಿರುವ ಸೈತಾನನ್ನು ಎದುರಿಸಿ ಗೆಲ್ಲುವುದಕ್ಕೆ ರಕ್ಷಕನಾಗಿರುವ ದೇವರು ಭೂಮಿಯಲ್ಲಿ ಮನುಷ್ಯನಾಗಿ ಬರ್ತಾರೆ. ಅವರ ಮಕ್ಕಳು ನೀವು ಸೋತು ಅಥವಾ ನೀವು ನಷ್ಟ ಅನುಭವಿಸುವ ಜೀವಿತವನ್ನ ಅವರು ನನ್ನ ನಾಮದಲ್ಲಿ ಗೆದ್ದು ಅವರಿಗೆ ಆ ಕಾರ್ಯದ ಬಿಡುಗಡೆ ಕೊಡುತ್ತೇನೆ ಎಂಬುದಾಗಿರುವ ಒಂದು ವಾಗ್ದಾನವನ್ನ ಆದಾಮಿಗೆ ದೇವರು ಹೇಳ್ತಾರೆ. ಆದಾಮನ ಅವರಿಗೆ ನಾವು ಸ್ವಲ್ಪ ಯೋಚನೆ ಮಾಡೋಣ. ಮೊದಲಾಗಿ ಓದಿ ಯಾರಾದ್ರೂ ಕೂಡ, ಆದರೆ ನಮ್ಮ ಜೀವಿತದಲ್ಲಿ ಕಷ್ಟಗಳು, ಶೋಧನೆಗಳು, ಹೋರಾಟಗಳು ಬಂದರೆ ಅದರಲ್ಲಿ ದೇವರು ನಮ್ಮನ್ನು ದಿಗ್ಭ್ರಮೆಗೊಳ್ಳಬೇಡ, ಕಳವಳಗೊಳ್ಳಬೇಡ ಎಂಬುದಾಗಿ ಹೇಳಿದರೆ ನಾವು ಅದು ದೃಢವಾಗಿ ನಿಲ್ಲೋದು ಎಷ್ಟರ ಮಟ್ಟಿಗೆ ಮೊದಲಾಗಿ ಅದನ್ನು ನಾವು ಗ್ರಹಿಸಿಕೊಳ್ಬೇಕು. ಏನೇ ಪ್ರಶ್ನೆ ಬಂದರೂ ದೇವ ಜನ ಏನಾಗಬಾರ್ದು, ಕಳವಳಗೊಳ್ಳಬಾರ್ದು, ದಿಗ್ಭ್ರಮೆಗೊಳ್ಳಬಾರ್ದು. ಅಂದರೆ ಅದಕ್ಕೆ ಒಂದು ತೀರ್ಮಾನ ಒಬ್ಬೊಬ್ಬರ ಹೃದಯದಲ್ಲಿ ಇರಬೇಕು. ಅದೇನು ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಮಾರ್ಕ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿ ಕೊಡ್ತೀರ. ಸಾಕು. ನನ್ನ ನಾಮದಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ಜೀವಿಸುವಾಗ
ಎಲ್ಲಾರು ನಮಗೆ ಅನುಕೂಲವಾಗಿರ್ತಾರೆ ಎಂಬುದಾಗಿ ಯಾವತ್ತೂ ದೇವಜನ ಏನ್ ಮಾಡಬಾರ್ದು, ಲೆಕ್ಕಾಚಾರ ಆಗ್ಬಾರ್ದು. ನಮಗೆ ಮನುಷ್ಯರಿದ್ದಾರೆ, ನೆಂಟರಿದ್ದಾರೆ, ಸ್ನೇಹಿತರಿದ್ದಾರೆ, ಸಹಾಯಕ್ಕಿದ್ದಾರೆ, ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಜೀವನ ಮಾಡಬಾರ್ದು. ಯಾಕಂದ್ರೆ ಅದು ಶಾಶ್ವತನಲ್ಲ. ಅವರ ಕೊನೆ ತನಕ ನಿಮ್ಮ ಜೊತೆಗೆ ಬರುವುದು ಯಾರಿಂದಲೂ ಸಾಧ್ಯವಲ್ಲ. ಯೇಸು ಅದಕ್ಕೆ ಆಳವಾಗಿ ಒಂದು ಸತ್ಯಾಂಶ ಹೇಳಿದ್ದಾರೆ. ಅದೇನಂದ್ರೆ ನನ್ನ ಹೆಸರು ನಿಮಿತ್ತವಾಗಿ ನಿಮ್ಮನ್ನು ಎಲ್ಲರೂ ಆಯ್ಕೆ ಮಾಡಲಿ. ಎಲ್ಲರೂ ನೆಂಟರು, ಸ್ನೇಹಿತರು, ಬಂಧು ಮಿತ್ರರು, ವಿಶ್ವಾಸಿಗಳು ಯಾರು ಬೇಕಾದ್ರೂ ಸರಿ. ಹೋಗೋಣ ಮುಂದೆ. ಕಡೆವರೆಗೂ ಸ್ಥಿರವಾಗಿ ನಿಲ್ಲು. ದೇವರು ಹೇಳೋದೇನು? ಅದು ಕೊನೆವರೆಗಿರು. ಒಂದು ವ್ಯಾಧಿ ಬಂತ, ಅದು ಗುಣವಾಗುತ್ತಾ ಇಲ್ಲ ಕೊನೆಗೆ ಏನ್ ಮಾಡ್ತೀವಿ ಎಂಬುದಾಗಿ ಅದುವರೆಗೆ ಇರಬೇಕು. ಈಗ ಕೆಲವು ವ್ಯಕ್ತಿಗಳು ನಮಗೆ ವಿರೋಧವಾಗಿ ಎದ್ದೇಳ್ತಾರ, ಅದು ಕೊನೆಯ ದೇವರು ಏನ್ ಮಾಡ್ತಾರೆ ಎಂಬುದು ಅದುವರೆಗೆ ನಾವು ಏನ್ ಮಾಡಬೇಕು, ಕಾದಿರ್ಬೇಕು. ನಾವು ಒಂದು ಇಕ್ಕಟ್ಟಲ್ಲಿ ಸಿಕ್ಕಿಕೊಂಡಿದೀವ, ಅದರ ನಿಮಿತ್ತವಾಗಿ ನಮಗೆ ಒಂದು ವೇಳೆ ಜೀವನದಲ್ಲಿ ಸಮಾಧಾನವೋ ಶಾಂತಿ ಆಶೀರ್ವಾದ ಇಲ್ಲದೆ ಹೋಗಿದೆಯಾ, ಹಾಗಾದ್ರೆ ಆ ವಿಷಯದಲ್ಲಿ ಕಡೆವರೆಗೆ ದೃಢವಾಗಿ ಇರಬೇಕು. ಹೆಂಗೆ ಅಂತ ಹೇಳಿದ್ರೆ, ನನಗೆ ದೇವರಿದ್ದಾರೆ, ನನಗೆ ರಕ್ಷಣೆ ಕೊಡುವ ದೇವರಿದ್ದಾರೆ, ನನ್ನ ಸಹಾಯಕ್ಕೆ ತನ್ನ ಪ್ರಾಣವನ್ನೇ ಕೊಟ್ಟವರಿದ್ದಾರೆ, ನಾನು ಅವರ ಮಗನು ಮಗಳಾಗಿದ್ದೀನಿ. ಈ ಧೈರ್ಯ ಬಂದ್ಬಿಟ್ರೆ ಅವರು ನಿಲ್ತಾರೆ ನೋಡ್ರಿ. ಆವಾಗ ಸೋಲು ಎಂಬುದು ದೇವರ ಜನರಿಗೆ ಇಲ್ಲ. ಸೋಲು ಎಂಬುದೇ ಇಲ್ಲದೇ ಇರುವ ಒಂದು ಮಕ್ಕಳು ಭೂಮಿಯಲ್ಲಿ ಇದ್ದಾರೆ. ಅವರು ಯಾರು? ಯೇಸುವಿನ ಮಕ್ಕಳು. ಹಾಗಾದ್ರೆ ಸೋಲನ್ನೇ ಕಾಣದಿರುವ ದೇವರು ಒಬ್ಬರಿದ್ರೆ ಅವರು ನಮ್ಮ ರಕ್ಷಣೆ ಆಗಿರುವ ದೇವರು. ಪರಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳದಲ್ಲಿಯೂ ಯೇಸುವಿನ ನಾಮವನ್ನು ಹೊರತು ಬೇರೆ ನಾಮವು ಇಲ್ಲ. ಆದ ಕಾರಣ ಆ ದೇವರ ಮಕ್ಕಳಾಗಿ ನಾವು ಇರುವುದರಿಂದ ನಮ್ಮಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಅದು ಏನು ಮಾಡಿ ಆಗುತ್ತೆ ನೋಡ್ಬಿಡ್ತೀವಿ ಲಾಸ್ಟ್ವರೆಗೆ. ಎಷ್ಟವರೆಗೆ ಎಲ್ಲಿಯಪ್ಪ ವಿಶ್ವಾಸ ದೇವ್ರ ಮಕ್ಕಳು ಎಡಬಿಡ್ತಾರಂದ್ರೆ, ಶೋಧನೆ ಬರುತ್ತೆ, ಹೋರಾಟ ಬರುತ್ತೆ, ಅವಮಾನ ಬರುತ್ತೆ, ಕಷ್ಟ ಬರುತ್ತೆ. ಆದರೆ ಆ ಬಂದು ಸ್ವಲ್ಪ ದಿನದಲ್ಲಿ ಏನಾಗ್ತಾರೆ, ಬೇಸರ ಆಗ್ಬಿಡ್ತಾರೆ, ದುಡ್ಡುವಾಗಿ ನಿಲ್ದ ಆಗ್ಬಿಡ್ತಾರೆ. ಅಲ್ಲಿ ದೇವರು ಏನು ಮಾಡ್ತಾರೆ ಅಂತ ಕಾಯ್ಬೇಕು. ಏನಾಗಲ್ಲ. ನೀವು ಬೈಬಲ್ ನೋಡ್ರಿ, ಚಿಕ್ಕವರನ್ನ ದೊಡ್ಡವರವರೆಗೆ ದೇವರು ಎಬ್ಬಿಸಿ ನಡೆಸಿದ ಒಬ್ಬೊಬ್ಬ ಜೀವಮಾನದಲ್ಲಿ ಆ ಕಡೆವರೆಗೆ ದೇವರು ನನ್ನ ಜೊತೆಗಿದ್ದು ಏನು ಮಾಡ್ತಾರೆ, ನನಗೆ ಈ ಪ್ರಪಂಚ ವಿರೋಧವಾಗಲಿ, ಮನುಷ್ಯರ ವಿರೋಧವಾಗಲಿ, ನೆಂಟರ ವಿರೋಧವಾಗಲಿ, ನಾನು ಒಂದ್ ವೇಳೆ ಬಲಗೇತಲ್ಲಿ ಬಿದ್ದೋಗಲಿ, ಒಂದ್ ವೇಳೆ ನಾನು ಸಾಲದಲ್ಲಿ ಬಿದ್ದೋಗಲಿ, ಒಂದ್ ವೇಳೆ ನಿಂದೆ ಪರಿಹಾಸ ಅವಮಾನಗಳಿಂದ ನಮ್ಮ ಜನರೆಲ್ಲ ದೂರ ತಳ್ಬಿಡ್ಲಿ, ನೀವು ಕಡೆವರೆಗೆ ನಿಲ್ಲಬೇಕು. ಅಲ್ಲೇಲೂಯ. ವಿಶ್ವಾಸ ಎಂಬುದು ಕಡೆವರೆಗೆ ಸ್ಥಿರವಾಗಿ ಇರಬೇಕಾಗಿ ಒಂದು ಜೀವನ. ಅದು ಪ್ರಾರ್ಥನೆಯಲ್ಲಿ ಇರಬೇಕು, ದೇವರಲ್ಲಿ ಇರಬೇಕು, ಸಭೆಯಲ್ಲಿ ಇರಬೇಕು, ಉಪದೇಶದಲ್ಲಿ ಇರಬೇಕು. ನಾವು ದೇವರ ಮೇಲೆ ವಿಶ್ವಾಸದಲ್ಲಿ ಬಲವಾಗಿ ನಿಂತುಕೊಳ್ಬೇಕು. ಅದಕ್ಕೆ ಯೋಬ ಹೇಳಿದ್ರು, ಈ ಮಾಂಸ ಕೊಳ್ತು ಹೋಗಿ ಈ ಶರೀರವೆಲ್ಲ ಏನಿಲ್ಲದೆ ಆದರೂ ನಾನೇನ್ ಮಾಡ್ತೀನಿ ದೇವರನ್ನ. ಮಾಂಸ ಎಂಬ ದೇಹಗಳಿಂದ ಹೋದ್ರೆ ದೇವರು ನೋಡಕ್ಕಾಗುತ್ತಾ? ಕಣ್ಣು, ಮೂಗು, ಕಿವಿ ಎಲ್ಲ ಹೋದ್ಮೇಲೆ ಏನು ನೋಡಕ್ ಬರುತ್ತೆ? ಅವನು ಹೇಳ್ತಾನೆ, ಅದರ ಅರ್ಥ ಏನು ಗೊತ್ತಾ? ನನ್ನ ಜೀವ ಒಂದು ಎಲ್ಲಿದೆ? ಎಲ್ಲಿದಮ್ಮ? ಮಾಂಸ, ನರ, ರಕ್ತದಲ್ಲಿ ಮಾತ್ರ ಅಲ್ಲ, ಎಲುಬಿನಲ್ಲಿದೆ. ಅಲ್ಲೇಲೂಯಾ. ಹಾಗಾದ್ರೆ ಎಲುಬು ಏನಾಗುತ್ತೆ? ಎಲುಬು ನೋಡ್ರಿ, ಎಲುಬು ಅಲ್ಲಿ ಹೋಗಲ್ಲ. ಅದಕ್ಕೆ ದೇವರ ವಾಕ್ಯ ಎಲ್ಲಿವರೆಗೆ ಹೋಗುತ್ತಂತೆ? ಅಪೊಸ್ತಲನಾಗಿ ಪೌಲ್ ಹೇಳ್ತಾನೆ, ದೇವರ ವಾಕ್ಯ ಹೆಂಗೆ ಹೋಗುತ್ತೆ? ಇಬ್ರಾಯರ್ ಬರೆದ ಪತ್ರಿಕೆ 4:12 ವಾಕ್ಯ ಹೇಳ್ತದೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು,
ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಪ್ರಾಣ, ನೋಡ್ರಿ ಏನು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು. ಆಗ ಪ್ರಾಣ ಆತ್ಮ ಎಲ್ಲಿವರೆಗಿದೆ? ಎಲುಬು ಕೀಳು ಮಜ್ಜೆಗಳಲ್ಲಿದೆ. ಅಲ್ಲೇಲಿಯಾ. ಅದಕ್ಕೆ ಹೇಳೋದು ಜೀವವೆಂಬುದು. ಅದಕ್ಕೆ ದೇವರು ಕೇಳ್ತಾರೆ, ಏನ್ ಕೇಳ್ತಾರೆ ಗೊತ್ತಾ? ಎಲುಬು ಕೂಡುಗಳ ಮಧ್ಯೆ ಹೋಗಿ ನಿಲ್ಲಿಸ್ಬಿಟ್ಟು 37ನೇ ಅಧ್ಯಾಯದಲ್ಲಿ ಇದೆಲ್ಲ ಜೀವ ಬರುತ್ತಾ ಅಂತ ಹೇಳ್ತಾರೆ. ಒಣಗಿ ಹೋಗಿರೋ ಎಲ್ಬಂತೆ ಎಲ್ಲಿ ಜೀವ ಬರುತ್ತೆ? ಎಚ್ಕೆ ಪುಸ್ತಕ ಮೂವತ್ತೇಳನೇ ಮೊದಲ ವಾಕ್ಯ. ಅಂದ್ರೆ ಎಲುಬು ಕೂಡುಗಳು ತುಂಬಿರುವಂತ ಒಂದು ತಗ್ಗಿನಲ್ಲಿ ಹೋಗಿ ನಿಲ್ಲಿಸಿ ಅವನ ಹತ್ರ ಹೇಳ್ತಾರೆ, ಆತನು ಅವನಿಗೆ, ಮನುಪುತ್ರನೇ, ಮನುಷ್ಯನೇ, ಈ ಎಲುಬುಗಳೆಲ್ಲ ಜೀವ ಬರುತ್ತಾ? ಇವತ್ತು ದೇವರು ಕೇಳುವ ಒಂದು ಶಬ್ದ ಗೊತ್ತಾ? ನೀವೆಲ್ಲರೂ ನೋಡಿ, ನಿಮ್ಮ ಶರೀರದಲ್ಲಿ, ಮನಸ್ಸಲ್ಲಿ, ಚಿಂತೆಗಳಲ್ಲಿ ಯೋಚನೆ ಉಂಟಾಗುವ ಕಳವಳಗಳು, ದಿಗ್ಭ್ರಮೆಗೊಳ್ಳುವಂತಹ ಸ್ವಭಾವ ಜೀವನಗಳು, ಹೋರಾಟಗಳು, ಕಷ್ಟಗಳ ಮಧ್ಯದಲ್ಲಿ ದೇವರು ಹೇಳ್ತಾರೆ, ಮಾಂಸಗಳನ್ನ, ಕೀಳು ಮಜ್ಜೆಗಳನ್ನ ತೂರಿ ಹೋಗುವಷ್ಟಿರುವಂತ ಆ ದೇವರ ವಾಕ್ಯದ ಬಲದಲ್ಲಿ ಜೀವ ಇದೆ. ಆದ್ರಿಂದ ಆ ವಾಕ್ಯವು ದೇವರು ಹೇಳ್ತಾರೆ, ಹೆದರಬೇಡ, ದಿಗ್ಭ್ರಮೆ ಕೊಡಬೇಡ, ನಾನು ನಿನಗೆ ಸಹಾಯಕ್ಕೆ ಬರ್ತೇನೆ ಎಂಬುದಾಗಿ. ಈ ವಾಕ್ಯವೇನು ಮಾಡಬೇಕಂದ್ರೆ ನಮ್ಮ ಎಲುಬಲ್ಲಿ ಸೇರಿಸಿಡಬೇಕು. ದೇವರ ವಾಕ್ಯವು ಎಲ್ಲಿ ಹೋಗಿ ನಿಲ್ಲಬೇಕು? ಕೀಳು ಮಜ್ಜೆಗಳಲ್ಲಿ ಹೋಗಿ ಸೇರ್ಕೋಬೇಕು. ಎಚ್ಕೆಲ್ ಪ್ರವಾದಿ ಪುಸ್ತಕದಲ್ಲಿ 37ನೇ ಅಧ್ಯಾಯದಲ್ಲಿ ಏನು ಹೇಳ್ತಂದ್ರೆ, ಓದೋಣ. 4ನೇ ವಾಕ್ಯದಲ್ಲಿ, ನೀನು ಈ ಎಲುಬುಗಳನ್ನು ಕುರಿತು ಪ್ರವಾದ ಹೇಳು. ಅವಳನ್ನು ನೋಡಿ ಏನ್ ಹೇಳ್ಬೇಕು? ಒಣಗಿದ ಎಲುಬುಗಳೇ, ಕರ್ತನ ವಾಕ್ಯವನ್ನು ಕೇಳಿ ಜೀವ ಬರಲಿ ನಿಮಗೆ ಅಂತ. ಅಲ್ಲೇಲೂಯಾ. ವಿಶ್ವಾಸವು ಬಲವಾಗಿ ದೃಢವಾಗಿರುವ ಪ್ರತಿಯೊಬ್ಬರ ಜೀವನದಲ್ಲಿ, ಅವರ ಎಲುಬುಗಳಲ್ಲಿ, ಕೀಳು ಮಜ್ಜೆಗಳಲ್ಲಿ ದೇವರ ವಾಕ್ಯದ ಬಲ ಇರ್ತದೆ. ಇವತ್ತು ಈ ಕಡೆ ಕಾಲದಲ್ಲಿ ವಿಶ್ವಾಸಿ ದೇವರಿಗೆ ಬೇಕಾಗಿರೋದು, ಕಳವಳಗೊಳ್ಳಬೇಡ, ದಿಗ್ಭ್ರಮೆ ಕೊಡಬೇಡ, ನಿನ್ನನ್ನು ಬಲಪಡಿಸಿ ಸಹಾಯ ಮಾಡಲಿಕ್ಕೆ ದೇವರಿರುವ ಆತನ ಮಹಿಮೆಯನ್ನು ಕಾಣಬೇಕಂದ್ರೆ ನಾವು ದೇವರ ವಾಕ್ಯವನ್ನ ಕೀಳು ಮಜ್ಜೆಗಳಲ್ಲಿ ನಿಲ್ಲಿಸಬೇಕು. ನೆಕ್ಸ್ಟ್, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ, ಅದಕ್ಕೆ ಈ ದೈವಯುಕ್ತಿಯನ್ನು ಹೇಳು. ಪ್ರೈಸಲ. ಆಗ ಪ್ರತಿಯೊಂದು ವಿಶ್ವಾಸದಲ್ಲಿ ದೇವರ ಜನರಿಗೆ ದೈವಯುಕ್ತಿ ಏನು ಗೊತ್ತಾ? ದೇವರು ಎಲುಬುಗಳಲ್ಲಿ ಇರುವಂತಹ ಕೀಳು ಮಜ್ಜೆಗಳನ್ನ ಬಲಪಡಿಸ್ತಾರೆ. ಇದು ಎರಡು ಸ್ಟ್ರಾಂಗ್ ಆಗಾಯ್ತು ಅಂತ ಇಟ್ಕೊಂಡ್ರೆ ಆ ವ್ಯಕ್ತಿಯಲ್ಲಿ ಬೇರೆ ಎಲ್ಲಿ ಬಲಗಿಂತಲೇ ಬರಲ್ಲ. ಅಲ್ಲೇಲಯ್ಯ, ನೀವು ಯೋಚನೆ ಮಾಡಬೇಕು. ಹಾಗಾದ್ರೆ ಆ ವಾಕ್ಯ ಹೇಳ್ತದೆ, ಒಣಗಿದ ಎಲುಬುಗಳೇ, ನೀವು ದೇವರ ವಾಕ್ಯವನ್ನು ಕೇಳ್ರಿ. ನೋಡ್ರಿ, ಈಗ ಒಣಗಿದ ಎಲುಬು ಯಾರು? ವಿಶ್ವಾಸ ಕಡಿಮೆ, ಪ್ರಾರ್ಥನೆ ಕಡಿಮೆ, ಭಯ, ದಿಗ್ಭ್ರಮೆ, ಕಳವಳ ಹೀಗಿರುವ ಪ್ರತಿಯೊಬ್ಬರು ನೋಡಿ ಹೇಳ್ತಾರೆ, ನಿಮ್ಮ ಎಲುಬುಗಳಲ್ಲಿ, ನಿಮ್ಮ ಕೀಳು ಮಜ್ಜೆಗಳಲ್ಲಿ ಬಲ ಬರುವುದಕ್ಕೆ, ದೇವರು ಬಲ ಕೊಡೋದಕ್ಕೆ ಶಕ್ತರಾಗಿದ್ದಾರೆ. ನಾವು ವಾಕ್ಯವನ್ನು ತಲೆಯಲ್ಲಿ ಇಟ್ಕೊಳ್ಳಕ್ಕೆ, ಇಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಇಲ್ವಲ್ಲ, ಅದು ಎಲ್ಲಿ ಹೋಗ್ಬೇಕಂದ್ರೆ ಕೀಳು ಮಜ್ಜೆಗಳಲ್ಲಿ ತೋರಿ ಹೋಗ್ಬೇಕು. ಯಾರು ಇದ್ದಾರೆ ಬೈಬಲ್ ಸ್ವಲ್ಪ ನೋಡೋಣ. ಮೊದಲನೇ ವ್ಯಕ್ತಿ ಒಂದು ಸಾಮೇಲ್ ಪುಸ್ತಕ 24ನೇ ಅಧ್ಯಾಯ 11ನೇ ವಾಕ್ಯ. ಇದರಿಂದ ನನ್ನಲ್ಲಿ ಯಾವ ದೋಷವೂ ಅಪರಾಧವೂ ಇರುವುದಿಲ್ಲ. ನಾನು ನಿನಗೆ ವಿರುದ್ಧವಾಗಿ ದ್ರೋಹ ಮಾಡಲಿಲ್ಲ ಎಂದು ತಿಳಿದುಕೋ. ಆದರೂ ನೀನು ಅಂದ್ರೆ
ದೇವರ ದೃಷ್ಟಿಯಲ್ಲಿ ದೇವರಿಗೆ ಭಯಪಡುವವನು, ದೇವರ ವಾಕ್ಯದಲ್ಲಿ ನಿಲ್ಲುವವನು, ದೇವರ ವಾಗ್ದಾನದ ಮೇಲೆ ನಿಲ್ಲುವವನಾಗಿ ಒಬ್ಬ ವ್ಯಕ್ತಿ ಇದ್ದರೆ ವಿರೋಧಿಗಳನ್ನ ದೇವರು ಅವನ ಕೈ ಕೊಡ್ತಾರೆ. ಅಲ್ಲೇಲಿಯಾ. ನೋಡಿ ಎಷ್ಟು ಸಾರಿ ಸೌಲನನ್ನ ದಾವೀದನಿಗೆ ದೇವರು ಕೊಡ್ತಾರೆ. ನೀವು ಅರ್ಥ ಮಾಡ್ಕೋಬೇಕು. ಅವನು ಹೇಳುವ ಒಂದೊಂದು ಸಮಯದಲ್ಲಿ ಅವನು ಹೇಳಿದ ಮಾತುಗಳಿದೆ ನೋಡ್ರಿ. ನಾನು ನಿನ್ನ ಹತ್ರ ದೇವ್ರು ನನ್ನ ಕೈ ಕೊಟ್ಟರು, ನಿನ್ನ ಮೇಲಿರೋ ವಸ್ತ್ರವನ್ನು ಅದರ ನಾನು ಅರ್ಧ ತಗೊಂಡೆ, ಆಮೇಲೆ ನೀನು ಇಟ್ಕೊಂಡೆ ಪಕ್ಕದ ಇಟ್ಕೊಂಡೆ ಚೊಂಬು ನೀರು ಇದ್ದಲ್ಲ ಅದು ತಗೊಂಡೆ, ನಿನ್ನ ಪಕ್ಕದಲ್ಲಿ ಕತ್ತಿ ತಗೊಂಡೆ. ಇದೆಲ್ಲ ಎಷ್ಟು ಸಾರಿ ಹೇಳ್ತಾನೆ, ಒಂದು ಸಾರಿ ಇಲ್ಲ. ಅಲ್ಲೇಲಿಯಾ, ಅಲ್ಲೇಲಿಯಾ. ಅವನನ್ನು ಬಲಪಡಿಸಿ ನಿಲ್ಲಿಸಿದ ಯಾರು ಗೊತ್ತಾ? ಕೀಳು ಮಜ್ಜಗಳಲ್ಲಿ ತೂರಿ ಹೋಗಿದ್ದ ದೇವರ ವಾಕ್ಯವಿದಲ್ಲ, ಅದು ಅವನಿಗೆ ಹೇಳ್ತದೆ, ನನ್ನನ್ನು ದೇವರು ಯಾರ ಕೈಗೂ ಕೊಡಲ್ಲ. ನನ್ನನ್ನು ಕೆಡಿಸೋದಕ್ಕೆ, ನಡೆಸೋದಕ್ಕೆ ಯಾರಿಂದಲೂ ಸಾಧ್ಯವಲ್ಲ. ಈ ಅನುಭವ ಅವನ ಎಲುಬಿನಲ್ಲಿದೆ. ಅಲ್ಲೇಲಿಯಾ. ನೀವು ದೇವರ ಮೇಲಿಟ್ಟ ವಿಶ್ವಾಸವೋ ಭಕ್ತಿಯೋ, ದೇವರ ಮೇಲಿಟ್ಟ ವಿಶ್ವಾಸ ಜೀವನದಲ್ಲಿ ಸಭೆಯಲ್ಲಿ ಆಗಲಿ, ಉಪವಾಸ ಪ್ರಾರ್ಥನೆ ಸಭೆಗಾಗಲಿ ಯಾರು ಕಡೆವರೆಗೆ ದೃಢವಾಗಿರ್ತಾರೋ ಅವರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ. ಅದಕ್ಕೆ ಈ ವಾಗ್ದಾನ ಇರೋದು. ಅರ್ಧದಲ್ಲಿ ಹೋಗೋರಿಗೆ ದಿಗ್ವಿಜಯ ಕೊಡಬೇಡ, ಕಳವಳಗೊಳ್ಳಬೇಡ ಎಂಬುದು ದೇವರು ಯಾರಿಗೂ ಹೇಳಲ್ಲ. ಈ ವಾಗ್ದಾನ ಶಬ್ದ ಇದೆಯಲ್ಲ, ಅದು ಯಾರು ಕಡೆವರೆಗೆ ದೃಢವಾಗಿರ್ತಾರೋ ಅವರಿಗೆ ಮಾತ್ರ ಸಂಬಂಧಪಟ್ಟಿದೆ. ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ 4ನೇ ವಾಕ್ಯವನ್ನು ಓದಿ. ಮೋಶೆ ಹಾ, ಆ ಮಾತನ್ನು ಕೇಳಿ ಅಡ್ಡಬಿದ್ದು ಕೋರಹನಿಗೂ ಹಾ, ಅವನ ಎಲ್ಲಾ ಸಮೂಹದವರಿಗೂ ತನ್ನವರು ಯಾರೆಂಬುದನ್ನು ಕರ್ತನು ನಾಳೆ ತಿಳಿಸುವನು. ಯಾರನ್ನು ಯೆಹೋವನು ಪ್ರತಿಷ್ಠಿಸಿದ್ದಾನೋ, ಯಾರನ್ನು ತಾನೇ ಆದುಕೊಂಡಿದ್ದಾನೋ. ನೋಡ್ರಿ, ದೇವರ ಮನುಷ್ಯರಿಗೆ ಅಂದ್ರೆ ದೇವರ ಸೇವಕರಾಗಿ ಮೋಶೆಗೆ ಅವರ ವಿರೋಧವಾಗಿ ಏನ್ ಮಾಡ್ತಾರೆ? ವಿರೋಧವಾಗಿ ಅಂತ ಹೇಳ್ತಾರೆ. 16ನೇ ವಾಕ್ಯದ 16ನೇ ಅಧ್ಯಾಯ ಅದೇ ಹೇಳ್ತದೆ. ನೀವು ಓದುವಾಗ 31ರಿಂದ 35ನೇ ವಾಕ್ಯವರೆಗೆ ಓದುವಾಗ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿನ ನೆಲವು ಸೀಳಿತು, ಭೂಮಿಯು ಬಾಯಿ ತೆರೆದು ಅವರನ್ನು ಅವರ ಮನೆಯವರನ್ನು. ಅವನು ದೇವರ ಮುಂದೆ ಮೊಣಕಾಲೂರಿ ದೃಢವಾಗಿ ನಿಂತು, ದೇವರೇ ನೀನು ಕಳಿಸಿ, ನೀನು ನಿನ್ನ ಬಲದಲ್ಲಿ ನಡೆಸುವ ಈ ನಿನ್ನ ಜನರೇ ನಿನ್ನ ಆಲೋಚನೆಗೆ ನಿನ್ನ ಸೇವಕರಾಗಿದ್ದಾರಲ್ಲ ಎಂಬುದಾಗಿ ದೇವರ ಮುಂದೆ ಏನ್ ಮಾಡ್ತಾನೆ? ಅವನು ಅಡ್ಡ ಬೀಳ್ತಾನೆ. ಏನ್ ನಡೀತಲ್ಲ ಹೇಳಿ, ಅಲ್ಲಿ ಭೂಮಿ ಬಾಯಿ ತೆರೆಯುತ್ತೆ. ಈಗ ದುರಾಲೋಚನೆಗಳವನ್ನ ಭೂಮಿಯೇ ತಿಂದು ಬಿಡುತ್ತೆ. ಅಲ್ಲೇಲೂಯಾ. ನೀವು ಯೋಚನೆ ಮಾಡಬೇಕು, ಇದು ಯಾರಿಗಂದ್ರೆ ಈ ಮೋಶೆ ಬಗ್ಗೆ ಬೈಬಲ್ ಹೇಳಿರುತ್ತೆ. ಇಬ್ರಾಹಿಮರ ಪತ್ರಿಕೆಯಲ್ಲಿ ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಕಸ್ತ. ದೇವರ ಮನೆ ಎಂಬ ಸಭೆಯಲ್ಲಿರುವಂತಹ ವಿಶ್ವಾಸ ಜೀವನ, ವ್ಯಕ್ತಿಪರವಾಗಿ ನಿಮ್ಮನ್ನು ದೇವರ ಆಲಯವು ದೇವರ ಮನೆಯಾಗಿ ವಾಸಕ್ಕಿರುವಂತಹ ನೀವು ಕರ್ತನಲ್ಲಿ ಉತ್ತಮರಾಗಿ ನಂಬಿಕಸ್ತಾಗಿ ನಿಂತರೆ ಬೈಬಲ್ ಹೇಳ್ತದೆ, ನಿಮಗೆ ವಿರುದ್ಧವಾಗಿ ಬೆಳೆದ ಗತಿ ಇದೆಯಾ? ಆವತ್ತು ಭೂಮಿ ಸೀಳಿ ಇಂಥವರೆಲ್ಲ ಏನ್ ಮಾಡ್ತು? ನುಂಗಿಬಿಟ್ಟವು. ಹಾಗಾದ್ರೆ ದೇವರಿಗೆ ಭಯಪಟ್ಟು ಕಡೆಯವರೆಗೆ ದೇವರ ಮನೆಯಲ್ಲಿ, ದೇವರ ಮಾರ್ಗದಲ್ಲಿ, ದೇವರು ಕೊಡುವ ನಡೆಸುವ ರೀತಿಯಲ್ಲಿ ನಂಬಿಕಸ್ತಾಗಿರುವ ಯಾರನ್ನಾಗಲಿ ವಿರೋಧಿಸುವ ಕೆಡುಕರಾಗಿರುವ ಒಬ್ಬರಿಗೂ ಭೂಮಿಯಲ್ಲಿ ಬದುಕೋದಕ್ಕೆ ರೂಟೇ ಇಲ್ಲ. ಭೂಮಿಯಲ್ಲಿ ಅವರ ಮುಂದೆ ಇರುವುದು ನಾಶ ಮಾತ್ರವೇ. ಆದ್ದರಿಂದ ದಿಗ್ಭ್ರಮೆ ಕೊಡಬೇಡ್ರಿ, ಕಳವಳಗೊಳ್ಳಬೇಡ್ರಿ. ನೀವು ದೇವರಲ್ಲಿ ಏನ್ ಮಾಡ್ರಿ? ಕಡೆಯವರೆಗೆ ಸ್ಥಿರವಾಗಿರೋದಕ್ಕೆ ನಿಮ್ಮನ್ನು ಬಲಪಡಿಸ್ಕೊಡ್ರಿ. ಇನ್ನೊಂದು ವಾಕ್ಯಗಳು ಓದೋಣ. ಎಸ್ತರ್ ಪುಸ್ತಕದಲ್ಲಿ 7ನೇ ಅಧ್ಯಾಯ 9ನೇ ವಾಕ್ಯ ಯಾರು ಓದಿ. ಅರಸನ ಸೇವೆ ಮಾಡುತ್ತಿದ್ದ ಅರ್ಗೋನನು ಇಗೋ ಈ ಅಮಾನನ ಮನೆಯ ಹತ್ತಿರ ಅರಸನ ಪ್ರಾಣ ರಕ್ಷಣೆಗಾಗಿ ಸಮಾಚಾರವನ್ನು ತಿಳಿಸಿದ ಮೊರ್ದೆಕೈಯನ್ನು ನೇತು ಹಾಕಿಸುವುದಕ್ಕೆ ಇವನಿಂದ ಸಿದ್ಧ ಮಾಡಲ್ಪಟ್ಟ 50 ಮೊಳ ಎತ್ತರವಾದ ಕಲ್ಲು ಮರವಿತ್ತು.
ಅನ್ನಲು ಅರಸನು ಇವನನ್ನು ಅದಕ್ಕೆ ನೇತು ಹಾಕಿರಿ ಎಂದು ಆಜ್ಞಾಪಿಸಿದನು. ನೋಡ್ರಿ, ಈ ಆಮಾನನು ಮೊರ್ದೆಖಾಯ್ ಎಸ್ತರ್ ಇವರಿಗೆ ವಿರುದ್ಧವಾಗಿದ್ದ ಏನ್ ಮಾಡ್ತಿದ್ದ? ವಿರೋಧವಾಗಿರುವ ಕಾರ್ಯಗಳನ್ನು ಮಾಡ್ತಾನೆ ಇದ್ದ. ದೇವ ಜನಕ್ಕೆ ವಿರುದ್ಧವಾಗಿರುವ ಕಾರ್ಯವನ್ನು ಮಾಡ್ತಾನೆ ಇದ್ದ. ಯಾಕಂದ್ರೆ ಇವತ್ತು ದೇವ ಜನರಾಗಿರುವ ಪ್ರತಿಯೊಂದು ವಿಶ್ವಾಸ, ಯಾರು ದೇವರಿಗೋಸ್ಕರವಾಗಿ ಎಲ್ಲಿದ್ದರೂ ನಾನು ದೇವರಿಗಾಗಿ ಕಡೆವರೆಗೆ ಉತ್ತಮರಾಗಿರ್ಬೇಕೆಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯಾಗಲಿ, ವಿಶ್ವಾಸವಾಗಲಿ, ಭಕ್ತಿಯಾಗಲಿ ದೃಢವಾಗಿರ್ತಾರೋ ಅವರಿಗೆ ವಿರುದ್ಧವಾಗಿ ಈ ಆಮಾನ್ ಅಂತ ಅನೇಕ ದುಷ್ಟರು ಹೇಳ್ತಾರೆ. ಮೊರ್ದೆಖಾಯ್ ಅವನು ಯಾರು ಕೆಡಿಸೋದಕ್ಕೆ, ಕಡಿಕೆ ಮಾಡೋದಕ್ಕೆ ಯಾರೇ ಏನೇ ಮಾಡಿದ್ರು ಕೂಡ ಅವನು ದೇವರಲ್ಲಿ ವಿಶ್ವಾಸವೋ, ಪ್ರಾರ್ಥನೆಯೋ, ಭಕ್ತಿಯೋ, ಅವನ ದೇವರಲ್ಲಿ ಇರಬೇಕಾದ ಪ್ರಮಾಣ ಪತಿ ಯಾವತ್ತಿಗೂ ತಪ್ಪಲಿಲ್ಲ. ಇವತ್ತು ಕಳವಳಗೊಳ್ಳದಿರು, ದಿಗ್ಭ್ರಮೆಗೊಳ್ಳದಿರು ಎಂಬುದಾಗಿ ವಾಗ್ದಾನ ಇದೆಯಲ್ಲ, ಇದು ಯಾರು ಕಡೆವರೆಗೆ ದೃಢವಾಗಿ ಕರ್ತನಲ್ಲಿ ನಿಲ್ತಾರೋ, ಯಾರು ಕಡೆವರೆಗೆ ವಿಶ್ವಾಸವೋ, ಪ್ರಾರ್ಥನೆಯೋ, ಭಕ್ತಿಯೋ, ಸಭೆಯೋ, ದೇವರ ಅವರ ಇಷ್ಟ ಮಾರ್ಗದಲ್ಲಿ ಕರೆಕ್ಟ್ ಆಗಿರ್ತಾರೋ ಅವರನ್ನು ಕೈ ಬಿಡದೆ ನಡೆಸುವುದ ಮಹಾ ಅದ್ಭುತವಾಗಿರುವ ವಾಗ್ದಾನ. ಹಾಗಾದ್ರೆ ದೇವರ ವಾಕ್ಯವು ಯಾವಾಗ, ದೇವರ ವಾಗ್ದಾನಗಳು ನಮ್ಮಲ್ಲಿ ಬೇರ್ಮೂರಿ ಅದರ ಪ್ರಕಾರವಾಗಿ ಎಡಕ್ಕೂ ಬಲಕ್ಕೂ ಹೋಗದಂತೆ ಜೀವಿಸೋ ಜೀವನ ಇದೆಯೋ, ನೀವು ಅರ್ಥ ಮಾಡಿಕೊಳ್ಬೇಕು. ಯಾವ ಇಕ್ಕಟ್ಟು ಬಂದರೂ ಅದನ್ನ ತಪ್ಪಿಸಿ ಬಿಡುಗಡೆ ಕೊಡಕ್ಕೆ ದೇವರಿದ್ದಾರಂತ. ರೇಲಿಯಾ, ನೀವು ದಿಗ್ಭ್ರಮೆಗೊಳ್ಳಬೇಡ್ರಿ, ನೀವು ಕಳವಳಗೊಳ್ಳಬೇಡ್ರಿ. ಆವತ್ತು ಅವರ ಸಂಗಡದಿಂದ ದೇವರು ಇವತ್ತು ನಿಮ್ಮ ಸಂಗಡ ಇರಕ್ಕೆ ದೇವರು ವಾಗ್ದಾನ ಮಾಡಿದ್ದಾರೆ. ಅವ್ರು ಹೆಂಗಿದ್ದರು? ಕಡೆಯವರೆಗೂ ದೃಢವಾಗಿದ್ದರು. 1 ಪೇತ್ರನು 5ನೇ ಅಧ್ಯಾಯ 8ನೇ ವಾಕ್ಯ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಆಗ ಇದು ಕೊನೆ ಕಾಲ. ಸೈತಾನನು ದೇವರ ಮಕ್ಕಳನ್ನ ಹುಡುಕಿ ಅವರ ಹಿಂದೆ ಮುಂದಕ್ಕೆ ಎಲ್ಲ ತಿರುಗಿ ನೋಡಿ ಅವರು ಯಾರ ಜೊತೆಲಿ ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಹೆಂಗಿರ್ತಾರೆ, ಇವ್ರು ಹೆಂಗೆ ಬೀಳಿಸ್ಬೇಕು, ಇವ್ರು ಹೆಂಗೆ ನಾವು ದೇವರ ವಾಗ್ದಾನ ಆಶೀರ್ವಾದದಿಂದ ದೂರ ತಳ್ಳಬೇಕು ಎಂಬುದಾಗಿ ಪ್ರತಿದಿನ ರಾತ್ರಿ ಆಗಲು ದೇವರ ಮಕ್ಕಳ ವಿರುದ್ಧವಾಗಿ ತಿರುಗಾಡುವ ಕೆಲಸ ಸೈತಾನ ಮಾಡ್ತಾ ಇದ್ದಾರೆ. ನಾವೆಂಗಿರ್ಬೇಕು? ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಸ್ವಸ್ಥ ಚಿತ್ರ ಗೊತ್ತಾ? ಇನ್ನೊಬ್ರು ಮಾತು ಕೇಳಿ, ಇನ್ನೊಬ್ರು ನೋಡಿ, ಇನ್ನೊಂದು ಮಾರ್ಗದಲ್ಲಿ ಹೋಗಿಲ್ಲ. ಅವರಿಗೆ ದೇವರಿರುವ ದೇವರ ವಾಕ್ಯದಲ್ಲಿಯೋ, ದೇವರ ಸೇವೆಗಳೋ, ಉಪದೇಶಗಳಲ್ಲಿಯೋ, ದೇವರ ಆತ್ಮನವರಿಗೆ ಕೊಡುವಂತ ಎಚ್ಚರಿಕೆಯಲ್ಲಿಯೋ ಬಲವಾಗಿ ದೃಢವಾಗಿ ನಿಂತುಕೊಳ್ಳೋದು. ಹಾಗಾದ್ರೆ ಎಚ್ಚರವಾಗಿರಿ, ಸ್ವಸ್ಥ ಚಿತ್ತರಾಗಿರಿ. ನಿಮ್ಮ ವಿರೋಧಿ ಆಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಗುತ್ತಾ ತಿರುಗುತ್ತಾ ಇರ್ತಾನೆ. ಅವನು ಗೆಲ್ಲೋದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಸಭೆಗಳ ವಿಷಯ ಬಂದಾಗ ಯೇಸು ಪರಲೋಕದಲ್ಲಿ ಹೋದ ಮೇಲೆ ಒಂದು ಸತ್ಯಾಂಶವನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಓದೋಣ ಅದನ್ನು ಕೂಡ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನಿಮಗೆ ಸಂಭವಿಸುತ್ತಿರುವ ಬಾಧೆಗಳನ್ನು ಕುರಿತು ಹೆದರಬೇಡ್ರಿ, ದಿಗ್ಭ್ರಮೆಗೊಳ್ಳಬೇಡ್ರಿ, ಕಳವಳಗೊಳ್ಳಬೇಡ್ರಿ. ನಿಮಗೆ ಬರಬೇಕಾಗಿರೋ ಶೋಧನೆ ಕಷ್ಟ ಇದ್ರೆ ಬರುವುದಾದ್ರೆ ಅದಕ್ಕೆ ನೀವು ಅದಕ್ಕೆ ಯಾವ ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ಓದೋಣ, ಈಗೋ ನಿಮ್ಮನ್ನು ಶೋಧನೆಗೆ ಒಳಗಾಗುವಂತೆ ಸೈತಾನ ನಿಮ್ಮನ್ನು ಏನ್ ಮಾಡಬಹುದು? ಕೆಲವರನ್ನ ಸೆರೆಮನೆ ಒಳಗೆ ತಡೆ ಮಾಡಿ ಬಂಧನ ಕಟ್ಟುಗಳಿಂದ ನಿಮಗೆ ವಿರುದ್ಧವಾಗಿ ಕಾರ್ಯ ಮಾಡಬಹುದು. ಆದರೆ ಅದು ನೀವು ಒಂದು ತೀರ್ಮಾನ ತೆಗೆದುಕೊಂಡ್ರಿ, ನಾನು ಪ್ರಾಣ ಇರುವವರೆಗೂ ನಾನು ದೇವರಿಗೂ ದೇವರ ಮೇಲಿಟ್ಟ ವಿಶ್ವಾಸದಲ್ಲಿಯೂ ದೇವರ ಭಕ್ತಿ ಸ್ಥಿರವಾಗಿರ್ತೀನಿ. ಅದು ಏನ್ ಮಾಡ್ತಾರೆ ನೋಡೋಣ ಅಂತ.
ಆವಾಗಲೇ ನಿಮಗೆ ಜಯ ಶುರು ಆಗ್ಬಿಡುತ್ತೆ. ನಾವು ನಮ್ಮನ್ನು ಪರಿಶೋಧನೆ ಮಾಡೋಣ. ನೀವು ಕರ್ತನಲ್ಲಿ ಕಡೆವರೆಗೆ ದೃಢವಾಗಿರೋದಕ್ಕೆ ತೀರ್ಮಾನ ತೆಗೆದುಕೊಳ್ಳ್ರಿ. ಕಳವಳಗೊಳ್ಳಬೇಡ್ರಿ, ದಿಗ್ಭ್ರಮೆಗೊಳ್ಳಬೇಡ್ರಿ. ನಿಮ್ಮ ವಿಶ್ವಾಸ ಸ್ಥಿರವಾಗಿರಲಿ, ನಿಮ್ಮ ಪ್ರಾರ್ಥನೆ ಸ್ಥಿರವಾಗಿರಲಿ, ನಿಮ್ಮ ಆತ್ಮೀಯವಾಗಿ ನಡ್ಕೊಳ್ಳುವ ಜೀವನವು ಸ್ಥಿರವಾಗಿ ಬಲವಾಗಿ ದೃಢವಾಗಿರಲಿ. ಅದು ಕೊನೆಯವರೆಗೆ ದೃಢವಾಗಿರುವ ಪಕ್ಷದಲ್ಲಿ ಯಾರಿಗೂ ದೇವರು ಕೈ ಬಿಡುವುದಿಲ್ಲ, ಯಾರನ್ನು ಸೋಲಿಸೋದಿಲ್ಲ. ಸ್ಥಿರವಾಗಿ ಕಡೆವರೆಗೆ ದೃಢವಾಗಿ ನಿಲ್ಲುವವನೇ ಗೆಲ್ಲುತ್ತಾನೆ. ಇದು ಯೇಸು ಹೇಳಿದ ಮಾತು. ದೃಢವಾಗಿರುವವನಿಗೆ ದೇವರು ಹೇಳುವ ಮಾತು ಜಯ ಬೀರನೆಂಬುದಾಗಿ ಕೊಡುವಂತ ದೇವರ ಮಾತು. ಇವತ್ತು ನಿಮ್ಮ ಪ್ರತಿಯೊಬ್ಬರ ಜೀವಿತವನ್ನು ಪರಿಶೋಧಿಸಿ ಕರ್ತನಲ್ಲಿರುವ ಭಕ್ತಿ, ವಿಶ್ವಾಸ, ನಂಬಿಕೆಯಲ್ಲಿ ದೃಢವಾಗಿ ಸ್ಥಿರವಾಗಿ ಕಡೆವರೆಗೆ ಇರಬೇಕಾಗುವ ತೀರ್ಮಾನ ಇರುವ ಯಾರನ್ನು ದೇವರು ಯಾವ ಇಕ್ಕಟ್ಟು ಕಷ್ಟಗಳಿಗೆ ಬಿಟ್ಟುಕೊಳ್ಳುವುದಿಲ್ಲ. ಕರ್ತನ್ ತನ್ನ ಮಕ್ಕಳ ಪಕ್ಷದಲ್ಲಿ ಯಾವತ್ತಿರ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಭೂಪರ ಲೋಕದ ಒಡೆಯನಾಗಿ ಸುರಕ್ಷಿತ ದೇವರ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ರಾಜ. ಈ ಸಮಯದಲ್ಲಿ ಪಾಲಿನ ವಾಕ್ಯವು ಪ್ರತಿಯೊಬ್ಬರ ಮನಸ್ಸಲ್ಲಿ, ಪ್ರತಿಯೊಬ್ಬರ ಹೃದಯಗಳಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ, ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಕಳವಳಗೊಳ್ಳಬೇಡ, ದಿಗ್ಭ್ರಮೆ ಕೊಡಬೇಡ. ನಾನು ನಿನ್ನ ದೇವರಾಗಿ ಕತ್ತು ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ದೃಢವಾಗಿ ನಿನ್ನ ಮಕ್ಕಳಿಗೆ ವಾಗ್ದಾನ ಕೊಟ್ಟು ನಡೆಸುವ ದೇವರಾಗಿ ಅದ್ಭುತ ಕಾರ್ಯ ಮಾಡಿ ರಾಜ. ವೈರಿಗಳ, ದುಷ್ಟನ, ವಿರೋಧಿಗಳ, ಕೆಡುಕನ ಸಕಲ ಯೋಚನೆಗಳು ಯೇಸು ನಾಮದಲ್ಲಿ ಲಯವಾಗಲಿ ರಾಜ. ಒಬ್ಬೊಬ್ಬರು ದೇವರೇ ಆತ್ಮೀಯ ಜೀವನದಲ್ಲಿ, ನಿನ್ನ ವಾಕ್ಯದ ಬಲದಲ್ಲಿ, ವಿಶ್ವಾಸ ಜೀವನದಲ್ಲಿ, ಪ್ರಾರ್ಥನೆ ಜೀವಿತದಲ್ಲಿ ನಿನ್ನ ಸಭೆಯಲ್ಲಿ ಉತ್ತಮರಾಗಿ ಕಡೆವರೆಗೆ ನಿಂತು ನಿನ್ನ ನಾಮದಲ್ಲಿ ಅದ್ಭುತ ಕಾಣುವಂತವರಾಗಿ ಯೇಸು ನಾಮದಲ್ಲಿ ನಮ್ಮ ಮಕ್ಕಳು ಒಬ್ಬೊಬ್ಬರನ್ನ ನಿನ್ನ ಆತ್ಮದ ತುಂಬಿಸು ರಾಜ. ನಿನ್ನ ವಾಕ್ಯದ ಬಲದಲ್ಲಿ ಬೇರು ನಿಲ್ಲುವಂತ ಕೃಪೆ ಕೊಡು ರಾಜ. ಮನೆಗಿನ ಬಿಟ್ಟು ಹೋಗಲಿ, ಶೋಧನೆ ಹೋರಾಟಗಳು ಬಿಟ್ಟು ಹೋಗಲಿ. ಒಂದೊಂದು ಕುಟುಂಬವನ್ನ, ಒಬ್ಬೊಬ್ಬರ ಜೀವಿತನ ಎತ್ತಿ ನಿಲ್ಲಿಸು ರಾಜ. ಬಲಪಡಿಸಿ ಸಹಾಯ ಮಾಡು. ನೀನಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್.